ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಫ್ಲೋರೈಡ್ ಸೇರಿದಂತೆ ಅಪಾಯಕಾರಿ ಖನಿಜ ಹೊಂದಿರುವ ವಿಷಕಾರಿ ನೀರಿನ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಚ್ಚಿನ ವ್ಯಾಲಿ ಎಂಬ ಅಪಾಯಕಾರಿ ನೀರು ಪಡೆಯುತ್ತಿರುವ ಜಿಲ್ಲೆಯಾಗಿದೆ. ಇವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇರುವ ಅಪಖ್ಯಾತಿ ಮಾತುಗಳು. ಆದರೆ ಇಲ್ಲಿನ ರೈತ ಮಾತ್ರ ಇದೇ ಅಪಾಯಕಾರಿ ನೀರು ಬಳಸಿ ಬೆಳೆಯುತ್ತಿರುವ ಹೂವು, ಹಣ್ಣು, ತರಕಾರಿ, ಹಾಲು ಇಡೀ ಭಾರತಕ್ಕೆ ಮಾತ್ರವಲ್ಲದೆ ವಿದೇಶಕ್ಕೂ ರಫ್ತಾಗುತ್ತಿದೆ. ಇಸ್ರೇಲ್ ದೇಶವನ್ನೇ ನಾಚಿಸುವ ರೀತಿಯಲ್ಲಿ ಈ ಜಿಲ್ಲೆಯ ರೈತನ ಸಾಹಸ ಮರೆಯುವಂತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾವು ವಿದೇಶಕ್ಕೆ ರಫ್ತಾಗುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವ ದ್ರಾಕ್ಷಿ ವಿದೇಶಕ್ಕೆ ರಫ್ತಾಗುತ್ತದೆ. ಈ ಸಾಲಿನಲ್ಲಿ ಹೂವಿನ ಬೆಳೆಯೂ ಸೇರಿತು. ಇದೇ ಚಿಕ್ಕಬಳ್ಳಾಪುರದಲ್ಲಿ ಬೆಳೆಯುವ ಬಗೆ ಬಗೆಯ ಗುಲಾಬಿ ಹೂವು ಆಸ್ಟ್ರೇಲಿಯಾ, ಜಪಾನ್ ಸೇರಿದಂತೆ ದೇಶದ ಕೋಲ್ಕತ್ತಾ, ದೆಹಲಿ ಸೇರಿದಂತೆ ವಿವಿಧ ಮಹಾನಗರಗಳಿಗೆ ರಫ್ತಾಗುತ್ತಿದೆ. ಹಾಗಾದರೆ ಇಲ್ಲಿ ಬೆಳೆಯುತ್ತಿರುವ ಆ ಗುಲಾಬಿ ಹೂವಿನ ವಿಶೇಷವಾದರೂ ಏನು ಅಂತೀರಾ? ಇದನ್ನೊಮ್ಮೆ ನೋಡಿ. ನೋಡ್ತಿದ್ದೀರಲ್ಲ, ಪಾಲಿ ಹೌಸ್ನಲ್ಲಿ ಪ್ರತಿ ಹೂವಿಗೂ ಟೋಪಿ ಹಾಕಿರೋದು. ಹೀಗೆ ಹಾಕಲು ಕಾರಣ ಹೂವು ಅರಳಬಾರದು ಎಂದು. ಗುಲಾಬಿ ಹೂವು ಮೊಗ್ಗಿನ ದಸೆಯಲ್ಲಿಯೇ ಚೆಂದ, ಅದು ಅರಳಿದರೆ ಅದರ ಆಯಸ್ಸು ಮುಗಿದಂತೆ. ಚಿಕ್ಕಬಳ್ಳಾಪುರದ ತೋಟದಲ್ಲಿ ಕೊಯ್ಲು ಮಾಡಿದ ಗುಲಾಬಿ ದೂರದ ಆಸ್ಟ್ರೇಲಿಯಾವರೆಗೂ ಸಾಗಿ ಅಲ್ಲಿನ ಸ್ಟಾರ್ ಹೋಟೆಲ್ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ನೋಡುಗರ ಮನ ತಣಿಸಲು ಹಲವು ದಿನಗಳು ಬೇಕಲ್ಲವೇ? ಆ ದಿನಗಳಲ್ಲೂ ಹೂವು ಅರಳಿದರೆ ಅದರ ಮಹತ್ವ ಕಳೆದುಕೊಳ್ಳುತ್ತದೆ. ಹಾಗಾಗಿಯೇ ಈ ಟೋಪಿ ಹಾಕಿ ಅವುಗಳನ್ನು ಕಟಾವು ಮಾಡಿ ವಿದೇಶಕ್ಕೆ ರಫ್ತು ಮಾಡಲಾಗ್ತದೆ. ಹಾಗೆ ರಫ್ತಾದ ಹೂವು ದೂರದ ದೇಶಗಳ ಸ್ಟಾರ್ ಹೋಟೆಲ್ನಲ್ಲಿಯೋ ಇಲ್ಲವೇ ಪ್ರಭಾವಿಗಳ ಕಾರ್ಯಕ್ರಮದಲ್ಲಿಯೋ ಮಿಂಚುತ್ತವೆ. ಚಿಕ್ಕಬಳ್ಳಾಪುರದ ಹೂವು ವಿದೇಶದಲ್ಲಿ ಖ್ಯಾತಿ ಪಡೆಯಲು ಅದರ ಬಣ್ಣ ಮುಖ್ಯ ಪಾತ್ರ ವಹಿಸುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 8 ಬಣ್ಣದ ಹೂವುಗಳನ್ನು ಬೆಳೆಸಲಾಗುತ್ತಿದೆ. ಈ ಬಣ್ಣದ ಹೂವಿಗೆ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲಿಯೂ ಹೆಚ್ಚು ಬೇಡಿಕೆ ಇದೆ. ಹಾಗಾಗಿಯೇ ಈ ಹೂವನ್ನು ಜಾಗರೂಕತೆಯಿಂದ ಬೆಳೆಸಿ ಅದನ್ನು ವಿದೇಶಕ್ಕೆ ರಫ್ತು ಮಾಡಲಾಗ್ತಿದೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಿಂದ ಎಲ್ಲವನ್ನೂ ಪಡೆಯುತ್ತಿರುವ ಜಗತ್ತು ಇಲ್ಲಿನ ರೈತರಿಗೆ ನೀರು ನೀಡುವಲ್ಲಿ ಮಾತ್ರ ವಿಫಲವಾಗಿದ್ದು, ಕೇವಲ ಮತ ಪಡೆಯಲು ಮಾತ್ರ ನೀರಾವರಿ ಯೋಜನೆಗಳ ಹೆಸರು ಬಳಕೆಯಾಗುತ್ತಿದೆಯೇ ಹೊರತು ರೈತರ ಕೊಳವೆ ಬಾವಿ ತುಂಬಿಸುತ್ತಿಲ್ಲ. ಆದರೂ ದೇಶದ ಕೀರ್ತಿ ಪತಾಕೆಯನ್ನ ಉತ್ತುಂಗದಲ್ಲಿ ಏರಿಸುವಲ್ಲಿ ಚಿಕ್ಕಬಳ್ಳಾಪುರದ ರೈತ ಯಶಸ್ವಿಯಾಗುತ್ತಿರುವುದು ಮಾತ್ರ ಮಹತ್ವದ ವಿಚಾರವಾಗಿದೆ. ಎಕ್ಸ್ಪೋರ್ಟ್ ಎಲ್ಲ ಕಳಿಸಿ ಜಪಾನ್, ಆಸ್ಟ್ರೇಲಿಯಾ, ಡೆಲ್ಲಿ, ಮುಂಬೈ, ಕಲ್ಕತ್ತಾ ಎಲ್ಲ ಕಳಿಸಿದ್ರೆ ಎಕ್ಸ್ಪೋರ್ಟ್ ಹೋಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಓವರ್ ರೇಟ್ ಸಿಗುತ್ತೆ, ಮಾರ್ಚ್ವರೆಗೂ. ಆಮೇಲೆ ಹಬ್ಬದ ಸೀಸನಲ್ಲಿ ಜಾಸ್ತಿ ಹೋಗುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಜಾಸ್ತಿ ರೇಟ್ ಹೋಗುತ್ತೆ. ಆಮೇಲೆ 30 ರೂಪಾಯಿ, 40 ರೂಪಾಯಿ, 25 ರೂಪಾಯಿ ಎಲ್ಲ ರೇಟ್ ಇರ್ತದೆ. ರೆಡ್ಡು, ಪಿಂಕು, ಯೆಲ್ಲೋ, ಗ್ರೀನು, ವೈಟು ಎಲ್ಲ ಕಲರ್ಸ್ ಜಾಸ್ತಿ ಡಿಮ್ಯಾಂಡ್ ಇರ್ತದೆ. ಡಿಸೆಂಬರಲ್ಲಿ ವೈಟಿಗೆ ಜಾಸ್ತಿ ಡಿಪೆಂಡ್ ಇದೆ. ಎಲ್ಲ ಜಪಾನ್ ಹೋಗುತ್ತೆ, ಆಸ್ಟ್ರೇಲಿಯಾ, ಕಲ್ಕತ್ತಾ, ಡೆಲ್ಲಿ ಜಾಸ್ತಿ ಹೋಗುತ್ತೆ. ಜಪಾನ್ ಜಾಸ್ತಿ ಆರ್ಡ್ರು. ಸರ್ 8 ಕಲರ್ ಇದೆ. ಪಿಂಕು, ಯೆಲ್ಲೋ, ರೆಡ್ಡು, ಆರೆಂಜ್, ವೈಟು, ಬ್ಲೂ ಎಲ್ಲ ಇದೆ. ಓನರ್ ಬಂದ್ಬಿಟ್ಟು ನಮ್ಮ ಸಾರ್ ಅವರು. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.